ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಈ ತಿಂಗಳ ಸಂಪೂರ್ಣವಾದಂತಹ ಒಂದು ಮಾಸದ ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಜುಲೈ 2025 ಮಕರ ರಾಶಿಯ ತಿಂಗಳ ಭವಿಷ್ಯ. ಈ ತಿಂಗಳಲ್ಲಿ ಗ್ರಹಗಳ ಚಲನೆ ಮತ್ತು ಪ್ರಭಾವದ ಒಂದು ವಿಚಾರವಾಗಿ ನೋಡುವುದಾದರೆ, ಈ ತಿಂಗಳು ಶನಿದೇವರು ನಿಮ್ಮ ರಾಶಿಯ ಅಧಿಪತಿಯಾಗಿ ತೀವ್ರ ಮತ್ತು ಸ್ಥಿರ ಶಕ್ತಿಯನ್ನು ನೀಡಲಿದ್ದಾನೆ. ಶ್ರಮ ಹಾಗೂ ಬದ್ಧತೆಗಾಗಿ ಫಲ ದೊರಕುವಂತಹ ಒಂದು ತಿಂಗಳಾಗಲಿದೆ. ಗುರು ಮತ್ತು ಚಂದ್ರ ಕೆಲವು ಸಂದರ್ಭಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವಂತಹ ಒಂದು ಅಗತ್ಯವಿದೆ. ರಾಹು ಮತ್ತು ಕೇತು ನಿಮ್ಮ ಆಂತರಿಕ ಚಿಂತನೆ ಮತ್ತು ನಿರ್ಧಾರಗಳನ್ನು ಪರೀಕ್ಷಿಸಲಿದ್ದಾನೆ. ಎಲ್ಲ ಕೆಲಸ ಕಾರ್ಯಗಳನ್ನು ಒಳ್ಳೆಯ ರೀತಿಯಿಂದ ಆಲೋಚನೆ ಮಾಡಿಕೊಂಡು ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಇನ್ನು ಉದ್ಯೋಗ ವೃತ್ತಿಗನುಗುಣವಾಗಿ ಕೆಲಸದ ಒಂದು ಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿ ಅಥವಾ ಹೆಚ್ಚು ಕಾರ್ಯಭಾರ ಇರತಕ್ಕಂಥ ತಿಂಗಳು. ಶ್ರದ್ಧೆಯಿಂದ ಮಾಡಿದ ಕಾರ್ಯಕ್ಕೆ ಒಳ್ಳೆಯ ಒಂದು ಹೆಸರು ಕೀರ್ತಿ ಕಾರಣವಾಗಲಿದೆ. ಕಾನೂನು ಲೆಕ್ಕಪತ್ರ ನಿರ್ವಹಣಾ ಕ್ಷೇತ್ರದವರು ಉತ್ತಮ ಗಮನ ಸೆಳೆಯಲಿದ್ದೀರಿ. ಹಿರಿಯ ಅಧಿಕಾರಿಗಳ ಪ್ರೀತಿಗೆ ಈ ತಿಂಗಳು ನೀವು ಪಾತ್ರರಾಗುವಂತಹ ಒಂದು ತಿಂಗಳಾಗಲಿದೆ. ತಾಳ್ಮೆ, ಶಿಸ್ತು ಮತ್ತು ಸಮಯ ಪಾಲನೆ ನಿಮ್ಮ ಮುಖ್ಯ ಆಯುಧಗಳಾಗಲಿದೆ. ವ್ಯಾಪಾರ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳು ಹಳೆಯ ಲಾಭಗಳು ಮರಳಿ ಸಿಗುವ ಯೋಗವಿದೆ. ಹೊಸ ವ್ಯವಹಾರ ಪ್ರಾರಂಭಿಸಲು ಹೆಚ್ಚು ಸೂಕ್ತ ಕಾಲವಲ್ಲ. ಈಗ ತಯಾರಿ ಮಾಡಿಕೊಳ್ಳಿ. ಮುಂದಿನ ತಿಂಗಳು ಕ್ರಿಯಾಶೀಲತೆಯಾಗಲಿದೆ. ಖರ್ಚು ನಿಯಂತ್ರಣವನ್ನು ಮಾಡಿಕೊಳ್ಳಿ, ಏಕೆಂದರೆ ಹಣ ಜಾಸ್ತಿ ನಿಮ್ಮಲ್ಲಿ ಖರ್ಚಾಗುವಂಥ ಸಾಧ್ಯತೆ ಈ ತಿಂಗಳು. ಹಣದ ಬಗ್ಗೆ ನಿಯಂತ್ರಣ ಇರಲಿ. ಲೆಕ್ಕಪತ್ರದ ಖಚಿತತೆ ಮತ್ತು ಹೂಡಿಕೆಯಲ್ಲಿ ಅನುಭವಿಗಳ ಸಲಹೆಯನ್ನು ಪಡೆದುಕೊಳ್ಳಿ. ಇನ್ನು ವೈವಾಹಿಕ ಮತ್ತು ಪ್ರೇಮ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯ ಸಂಬಂಧಗಳಲ್ಲಿ ಸ್ಪಷ್ಟ ಸಂವಹನ ಅಗತ್ಯ. ಇಲ್ಲದಿದ್ದರೆ ಸಣ್ಣದೊಂದು ಮಾತು ಜಗಳಕ್ಕೆ ದಾರಿ ಮಾಡಿಕೊಡಬಹುದು. ಸ್ವಲ್ಪ ಎಚ್ಚರಿಕೆ ಬೇಕು. ಪ್ರೇಮಿಗಳಿಗೆ ಈ ತಿಂಗಳು ಸಂಬಂಧವನ್ನು ಮುಂದಿನ ಹಂತಕ್ಕೆ ಕರೆದೊಯ್ಯಲು ಸರಿಯಾದಂತಹ ಸಮಯ. ಆದರೆ ನಿರ್ಧಾರದಲ್ಲಿ ಈ ತಿಂಗಳು ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ. ತಂದೆ ತಾಯಿಗಳ ಸಹಮತಿಯು ನಿಮಗೆ ಈ ತಿಂಗಳು ಬಹು ಮುಖ್ಯವಾಗಲಿದೆ. ಅಭಿಮಾನ ತ್ಯಜಿಸಿ ಭಾವನೆಗಳಿಗೆ ಸ್ಪಷ್ಟತೆಯೊಂದಿಗೆ ಸ್ಪಂದನೆ ನೀಡುವುದು ಒಳ್ಳೆಯದು. ಕುಟುಂಬ ಮತ್ತು ಗೃಹಸ್ಥ ಜೀವನವನ್ನು ನೋಡುವುದಾದರೆ, ಕುಟುಂಬದಲ್ಲಿ ಒಗ್ಗಟ್ಟಿಗೆ ಬದ್ಧತೆಯ ಅಗತ್ಯವಿರುವಂತಹ ಸಮಯ. ಕೆಲವೊಮ್ಮೆ ನೀವು ಮಧ್ಯಸ್ಥರಾಗಬೇಕಾಗಬಹುದು. ಮನೆಗೆ ಸಂಬಂಧಪಟ್ಟ ಬದಲಾವಣೆಗಳು ಅಥವಾ ಶಿಫಾರಸುಗಳು ಚರ್ಚೆಯಲ್ಲಿರಬಹುದು. ಮಕ್ಕಳ ಅಧ್ಯಯನ ಅಥವಾ ಹಿರಿಯರ ಆರೋಗ್ಯದ ವಿಚಾರದಲ್ಲಿ ಸಕ್ರಿಯತೆಯಿಂದ ನಿರ್ವಹಣೆ ಅಗತ್ಯ. ಕುಟುಂಬದ ಸದಸ್ಯರಿಗೆ ಸಮಯವನ್ನು ಕೊಡಿ. ನಿಕಟತೆಯು ಬಲವಾದ ಸಂಬಂಧಕ್ಕೆ ದಾರಿ ಮಾಡಿಕೊಡಲಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒತ್ತಡ ಹಾಗೂ ಕೆಲಸದ ಒತ್ತಡದಿಂದ ನಿದ್ರೆಯ ಕೊರತೆ, ತಲೆನೋವು ಅಥವಾ ಜೀರ್ಣಕ್ರಿಯೆ ತೊಂದರೆ ಉಂಟಾಗಬಹುದು. ಆರೋಗ್ಯದಲ್ಲಿ ಜಾಗರೂಕತೆ ಇರಲಿ. ಶ್ವಾಸಕೋಶ, ಮೂಳೆ ಅಥವಾ ಸ್ನಾಯು ಸಂಬಂಧಿತ ಸಮಸ್ಯೆಗಳ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ವಾರದ 2 ದಿನ ಆದಷ್ಟು ಸಮಯವನ್ನು ಮಾಡಿಕೊಳ್ಳಿ ಮತ್ತು ಆದಷ್ಟು ಮನಸ್ಸನ್ನು ಸ್ವಲ್ಪ ಸಮಾಧಾನದಿಂದ ತೆಗೆದುಕೊಳ್ಳಿ. ಮತ್ತು ಹೀಗೆ ಮಾಡುವುದರಿಂದ ನಿಮಗೆ ಒಳ್ಳೆಯ ಉಪಯುಕ್ತವಾಗಲಿದೆ. ಯೋಗ, ಪ್ರಾಣಾಯಾಮ ಹಾಗೂ ಒಳ್ಳೆಯ ಆಹಾರ ಸೇವನೆಯಿಂದ ಆದಷ್ಟು ಮನಸ್ಸಿಗೆ ಒಂದು ನೆಮ್ಮದಿ, ಒಳ್ಳೆಯ ಆರೋಗ್ಯವು ಯೋಗ ಪ್ರಾಣಾಯಾಮದಿಂದ ಈ ತಿಂಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಈ ತಿಂಗಳ ನಿಮ್ಮ ಪರಿಹಾರವನ್ನು ನೋಡುವುದಾದರೆ,
ಪ್ರತಿ ಶನಿವಾರ ಶನಿ ಮಹಾತ್ಮ್ಯನ ಪಠಣ ಅಥವಾ ನವಗ್ರಹದಲ್ಲಿ ಶನಿ ಆರಾಧನೆಯನ್ನು ಮಾಡಿ. ಪ್ರತಿದಿನ ಓಂ ಶಂ ಶನೇಶ್ಚರಾಯ ನಮಃ ಕನಿಷ್ಠ 11 ಬಾರಿ ಜಪ ಮಾಡಿಕೊಳ್ಳಿ. ಪ್ರತಿ ಸೋಮವಾರ ಹನುಮಂತನ ದೇವಾಲಯ ದರ್ಶನ ಮಾಡಿ, ಇಲ್ಲವೇ ಮಣ್ಣಿನ ದೀಪದಿಂದ ಒಂದು ದೀಪವನ್ನು ಭಗವಂತನಿಗೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಈ ತಿಂಗಳ ನಿಮ್ಮ ಶುಭ ದಿನಗಳು 6, 11, 17, 22, 27, 31 ನಿಮಗೆ ಈ ತಿಂಗಳು ಶುಭ ದಿನವಾಗಲಿದೆ. ಎಚ್ಚರಿಕೆಯ ದಿನಗಳು 4, 10, 16, 28 ತುಂಬ ಎಚ್ಚರಿಕೆ ಮಾಡಬೇಕಾದಂತಹ ದಿನ. ಈ ತಿಂಗಳಲ್ಲಿ ನಿಮ್ಮ ಮಕರ ರಾಶಿಗೆ ಶ್ರದ್ಧೆ, ಶಿಸ್ತು ಮತ್ತು ತಾಳ್ಮೆ ಇಟ್ಟವರಿಗೆ ಒಳ್ಳೆಯ ಒಂದು ಫಲ ನೀಡುವ ತಿಂಗಳಾಗಲಿದೆ. ಒಂದು ಸ್ಥಾಪನೆ ಮತ್ತು ಬಲವರ್ಧನೆಯ ಸಮಯ. ದೀರ್ಘಕಾಲದ ಪ್ರಯತ್ನಗಳಿಗೆ ಒಂದು ಬಲ ಬರುವಂತಹ ಒಂದು ಸಮಯವಾಗಲಿದೆ. ಹೃದಯಕ್ಕೆ ಹತ್ತಿರವಾದವರೊಂದಿಗೆ ಸ್ಪಷ್ಟತೆ ಹಾಗೂ ಮಾನಸಿಕ ಸಮತೋಲನ ಕಾಪಾಡಿದರೆ ಬಾಳದ ಎಲ್ಲ ಕ್ಷೇತ್ರಗಳಲ್ಲಿ ಒಳ್ಳೆಯ ನಿಮಗೆ ಬೆಳವಣಿಗೆಯ ಸಾಧ್ಯವಾಗಲಿದೆ. ಸ್ನೇಹಿತರೆ, ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಸದಾಕಾಲ ನಿಮಗೆ ಮಾಸ ಭವಿಷ್ಯ ಹಾಗೂ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.